ಈ ಪರ್ಸಲ್ಲಿ ಎಲ್ಲ ಇದೆ. ಪ್ಲೀಸ್ 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 ನಿಂದ ಅಮ್ಮಯ್ಯ ಅಂತೀನಿ. ನಾವ್ ಅಮ್ಮಂಗ್ ಮಾತ್ರ ಹೇಳ್ಬೇಡ. ಈ ವಿಷಯ ಏನಾದ್ರೂ ನಮ್ಮ ಅಮ್ಮಂಗ್ ಗೊತ್ತಾದ್ರೆ ನಾವು ಕಾಲೇಜ್ ಬಿಡಿಸ್ಬಿಡ್ತಾರೆ. ದೊಡ್ಡ ಡವ್ರಾಣಿ ಕಣೆ ನೀನು. ಹಾಗೆಲ್ಲ ಏನೂ ಇಲ್ಲ ಪ್ಲೀಸ್. ಸರಿ, ನಿನ್ ವಯಸ್ಸೆಷ್ಟು? 18 ವರ್ಷ. 18 ವರ್ಷನಾ? ಯಾಕೆ? ಏನಿಲ್ಲ, ಈ ವಯಸ್ಸಲ್ಲಿ ನೀನೇನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏ ಗಾಬರಿ ಆಗ್ಬೇಡ, ಯೋಚನೆ ಮಾಡ್ತಾ ಇದ್ದೀನಿರೋ. ಅದಿರ್ಲಿ, 1 ನಿಮಿಷಕ್ಕೆ ನಿನ್ ಹಾರ್ಟ್ ಎಷ್ಟು ಸಲಿ ಬಡ್ಕೊಳತ್ತ? 72 ಸರಿ. 72 ಸರಿ. ನಮ್ದು ಅಷ್ಟೇನೆ. ಸರಿ ಆಗಿದ್ರೆ 72 ದಿನ ನನ್ ಜೊತೆಲಿ ಇದ್ಬಿಡೋ. ಜೊತೆಲ ಅಸಿಸ್ಟೆಂಟ್ ಆಗಿ ನೋಡು. ನನ್ ಹಾರ್ಟ್ ಏನ್ ಹೇಳುತ್ತೋ ನಾನು ಅದನ್ನೇ ಕೇಳೋದು. ನೀನು ಅಷ್ಟೇನೆ, ನಾ ಹೇಳೋ ಕೆಲಸ ಮಾಡ್ಕೊಂಡು ಇರ್ಬೇಕು. 4 ಲಕ್ಷ ಡಿವೈಡೆಡ್ ಬೈ 72 ದಿನಕ್ಕೆ 5555 ರೂಪಾಯಿ 55 ಪೈಸೆ ತರ 72 ದಿನಕ್ಕೆ 4 ಲಕ್ಷ ಪಕ್ಕಾ ಸರಿ ಹೋಗುತ್ತೆ. ತಮಗಿರೋ ಎಜುಕೇಶನ್ಗೆ, ತಮಗಿರೋ ರೂಪಕ್ಕೆ ಏನೇ ಕೆಲಸ ಮಾಡಿದ್ರು ಇಷ್ಟು ಸಂಬಳ ಬರಲ್ಲ. 72 ದಿನ ಆದ್ಮೇಲೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಇಟ್ಸ್ ಅನ್ಫೇರ್. ನಿಮ್ಗೆ ಸರಿ ಅನ್ಸ್ತಿದ್ಯಾ? ತುಂಬಾ ಓವರ್ ಅನ್ಸ್ತಿಲ್ಲ? ಖಂಡಿತ ಇಲ್ಲ. ನನಗ್ ಅನ್ಸ್ತದೆ. ನಾನು ಈ ಕೆಲಸ ಮಾಡಲ್ಲ. ಸರಿ ಬಿಡು, ನೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರನೇ ದುಡ್ಡು ಇಸ್ಕೊತೀನಿ. ಬೇಡ ಬೇಡ ಬೇಡ, ಮಾಡ್ತೀನಿ. ಏನ್ ಮಾಡ್ತೀಯಾ? ಕೆಲ್ಸ. ಓ, ನಾನ್ ಅದು ಅನ್ಕೊಂಡೆ. ಎಕ್ಸ್ಕ್ಯೂಸ್ ಮೀ. ಎಸ್. 1 ಪೇಪರ್ ಪ್ಲೀಸ್. ತಗೋ, ನಾವೇನೇನೆಲ್ಲ ಮಾತಾಡಿದ್ವಿ ಎಲ್ಲ ಬರ್ದು 1 ಸೈನ್ ಹಾಕು. ದಟ್ ನನ್ ಮಗ ವೈಟ್ ಶೀಟ್ ನ ಸೈನ್ ಹಾಕ್ಸ್ಕೊಂತಿದ್ದಾನೆ. ನೀವ್ ಇವ್ರಿಗೆ ಕೊಡ್ಬೇಕಾಗಿರೋ 4 ಲಕ್ಷ ರೂಪಾಯಿಗೆ 72 ದಿನ ಇವ್ರು ಅಸ್ಟೆಂಟ್ ಆಗಿರಕ್ ಒಪ್ಕೊಂಡಿದ್ದೀರಾ? ನಾನ್ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ಆದ್ರೆ 1 ಕಂಡೀಷನ್. ಏನು? ನಿಮ್ಮಿಬ್ರಿಗೂ ಅಗ್ರಿಮೆಂಟ್ ಮಾಡ್ಕೊಟ್ಮೇಲೆ ಪ್ರತಿ ವಾರ ರಿಪೋರ್ಟ್ ಕಲೆಕ್ಟ್ ಮಾಡ್ತೀನಿ. ನೀವಿಬ್ರು ಒಟ್ಟಿಗಿರೋ 72 ದಿನದಲ್ಲಿ ಮಧ್ಯೆ ಯಾವಾಗಾದ್ರೂ ನಿಮ್ಗೆ ಹುಡುಗಿ ಮೇಲೆ ಸಿಂಪತಿ ಬಂದು ಅವ್ರು ತುಂಬಾ ಕ್ಲೋಸ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ಅಕಸ್ಮಾತ್ ಲವ್ ಆದ್ರೆ. ಏನ ಲವ್? ಇವಳ ಮೇಲ? ಅಕಸ್ಮಾತ್ ಏನಾರ ಆದ್ರೆ ನೀವೇ ಕಾಂಪ್ರಮೈಸ್ ಆಗಂಗಿಲ್ಲ. ನನ್ನ ಹತ್ರ ಬಂದು ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿಸ್ಬೇಕು. ನಿಮ್ಮಿಬ್ರು ಮಧ್ಯೆ ಏನೇ ಒಳ್ಳೇದು ಕೆಟ್ಟದ್ದು ನಡೆದ್ರು ಅದು ನನ್ನ ಉಪಸ್ಥಿತಿಲೇ ಆಗ್ಬೇಕು. ಓಕೆನಾ? ಓಕೆ. ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ? ಪೊಲೀಸ್ ಸ್ಟೇಷನ್ಗ? ಇಲ್ಲ, ಈ ಹಳೆ ಪಿಕ್ಚರ್ ಅಲ್ಲಿ ಚೇರ್ ಕಟ್ ಹಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡೋ ತರ ಏನಾದ್ರೂ ಮಾಡ್ತಾನ? ನಿಜವಾಗ್ಲೂ ನಾನು ಬೇಕಂತ ಮಾಡಿಲ್ಲ, ಗೊತ್ತಿಲ್ಲದೆ ಆಯ್ತು. ಸಾರಿ ಆಯ್ತಾ? ಇನ್ನೊಂದ್ಸಲ ಮಾಡಲ್ಲ ಪ್ಲೀಸ್, ಬಿಟ್ಬಿಡು. ನಿನ್ನ ಅಜ್ಜಿ ನೀನ ನಮ್ಮ ಅತ್ತೆ ಮಗಳನ್ನ ಫ್ರೀ ಆಗ್ಬಿಟ್ಟು ಕಳ್ಸೋದಿಕ್ಕೆ ನೋಡೋ, ನನಗ್ ಕೊಡ್ಬೇಕಾಗಿರೋ 4 ಲಕ್ಷ ರೂಪಾಯಿ ಕೊಡು. ಡೋರ್ ಓಪನ್ ಮಾಡ್ಕೊಂಡು ಹೋಗ್ತಾ ಇರೋ. ಇದ್ ನಿಮಗ್ ಸರಿ ಅನ್ಸ್ತಿದ್ಯಾ? ಒಂದೇ ಸಲ ಇಷ್ಟೊಂದು ದುಡ್ಡು ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ? ನನ್ನ ಹತ್ರ ಇಲ್ಲ ರೀ. ಅಂದ್ರೆ ಇಂಡೈರೆಕ್ಟ್ ಆಗಿ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ಯಾ? ದುಡ್ಡು ಕೊಡಲ್ಲ ಅಂತಲ್ಲ, ಕೊಡೋದಕ್ಕೆ ಬೇರೆ ಯಾವ್ದು ದಾರಿ ಇಲ್ಲ. ದಾರಿನ ನಾವು ತೋರ್ಸಿದ್ರೆ? ಏನ್ ದಾರಿ? ಬಾ ತೋರಿಸ್ತೀನಿ. ಹೋಟೆಲ್ಗೆ ಹೋಗೋಣ? ಅಯ್ಯೋ, ನಾನು ಹೋಟೆಲ್ ಆಚೆಗೆಲ್ಲ ಬರಲ್ಲ ರೀ. ನಾನು ಆ ತರ ಹುಡುಗಿ ಅಲ್ಲ. ಹಲೋ, ನಾವು ಹತ್ರ ಹುಡುಗ ಅಲ್ಲಮ್ಮ. ಬಾ ಹೋಟೆಲ್ಗೆ ಹೋಗಿ ಕಾಫಿ ಕುಡ್ಕೊಂಡ್ ಮಾತಾಡೋಣ. ಪಾಪ ಹುಡುಗಿ ತುಂಬಾ ಕೇಳ್ಕೊತಿದ್ಯಾ. ನನಗೂ ಇಲ್ಲ ಅನ್ನಕ್ ಮನ್ಸೇ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ನನಗೂ ತುಂಬಾ ದಿನದಿಂದ ನಿನ್ನಂತ ಮುದ್ದಾದ ಹುಡುಗಿ ಕೈಲಿ ಕಿಸ್ ಕೊಡ್ಸ್ಕೋಬೇಕು ಅನ್ನೋ ಆಸೆ ಇತ್ತು. ನನಗ್ ನೀ ಕೊಡ್ಬೇಕಾಗಿರೋ ಅಷ್ಟು ದುಡ್ಡು ಮನ್ನಾ ಮಾಡ್ಬಿಡ್ತೀನಿ. 2 ಕಿಸ್ ಕೊಟ್ಬಿಡು, ಲಿಪ್ ಟು ಲಿಪ್. ಏನು ಕಿಸ್? ನಾನು ನಿನಗ? ನೋ ಚಾನ್ಸ್. ಕಿಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅದು ನನ್ ಪ್ರೀತಿಸೋನ್ಗೆ, ಮದ್ವೆ ಆಗೋನ್ಗೆ, ನನ್ನ ಕೊನೆವರೆಗೂ ಜೋಪಾನ ಮಾಡೋನ್ಗೆ ಕೊಡ್ಬೇಕಂತ ಇಟ್ಕೊಂಡಿರೋ ಪ್ರೆಷಸ್ ಗಿಫ್ಟ್. ಅಯ್ಯೋ, ಆಗಲ್ಲ ಅಂದ್ರೆ ಬೇಡ ಬಿಡು. ಅದನ್ನ ನಿಮ್ ಹುಡುಗಂಗೆ ಕೊಡುವಂತ ಜೋಪಾನವಾಗಿ ಇಟ್ಕೋ. ನನಗ್ ನನ್ ದುಡ್ಡು ಕೊಡು. ನನ್ನ ಹತ್ರ ಎಲ್ಲ ನಾನ್ ಕೊಡಲ್ಲ. ನೀ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರನೇ ಇಸ್ಕೋತೀನಿ. ಫೋನ್ ಮಾಡಕ್ಕೆ ನಿನ್ನ ಹತ್ರ ನಮ್ಮ ಅಪ್ಪ ಅಮ್ಮನ ನಂಬರ್ ಎಲ್ಲಿದೆ? ಈ ಪರ್ಸಲ್ಲಿ ಎಲ್ಲ ಇದೆ. ಪ್ಲೀಸ್ 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 ನಿಂದ ಅಮ್ಮಯ್ಯ ಅಂತೀನಿ. ನಾವ್ ಅಮ್ಮಂಗ್ ಮಾತ್ರ ಹೇಳ್ಬೇಡ. ಈ ವಿಷಯ ಏನಾದ್ರೂ ನಮ್ಮ ಅಮ್ಮಂಗ್ ಗೊತ್ತಾದ್ರೆ ನಾವು ಕಾಲೇಜ್ ಬಿಡಿಸ್ಬಿಡ್ತಾರೆ. ದೊಡ್ಡ ಡವ್ರಾಣಿ ಕಣೆ ನೀನು. ಹಾಗೆಲ್ಲ ಏನೂ ಇಲ್ಲ ಪ್ಲೀಸ್. ಸರಿ, ನಿನ್ ವಯಸ್ಸೆಷ್ಟು? 18 ವರ್ಷ.
18 ವರ್ಷನಾ? ಯಾಕೆ? ಏನಿಲ್ಲ, ಈ ವಯಸ್ಸಲ್ಲಿ ನೀನೇನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಏ ಗಾಬರಿ ಆಗ್ಬೇಡ, ಯೋಚನೆ ಮಾಡ್ತಾ ಇದ್ದೀನಿರೋ. ಅದಿರ್ಲಿ, 1 ನಿಮಿಷಕ್ಕೆ ನಿನ್ ಹಾರ್ಟ್ ಎಷ್ಟ್ ಸಲಿ ಬಡ್ಕೊಳತ್ತ? 72 ಸರಿ. 72 ಸರಿ. ನಮ್ದು ಅಷ್ಟೇನೆ. ಸರಿ ಆಗಿದ್ರೆ 72 ದಿನ ನನ್ ಜೊತೆಲಿ ಇದ್ಬಿಡೋ. ಜೊತೆಲ ಅಸಿಸ್ಟೆಂಟ್ ಆಗಿ. ನೋಡೋ, ನನ್ ಹಾರ್ಟ್ ಏನ್ ಹೇಳುತ್ತೋ ನಾನು ಅದನ್ನೇ ಕೇಳೋದು. ನೀನು ಅಷ್ಟೇನೆ. ನಾ ಹೇಳೋ ಕೆಲಸ ಮಾಡ್ಕೊಂಡು ಇರ್ಬೇಕು. 4 ಲಕ್ಷ ಡಿವೈಡೆಡ್ ಬೈ 72 ದಿನಕ್ಕೆ 5555 ರೂಪಾಯಿ 55 ಪೈಸೆ ತರ 72 ದಿನಕ್ಕೆ 4 ಲಕ್ಷ ಪಕ್ಕಾ ಸರಿ ಹೋಗುತ್ತೆ. ತಮಗಿರೋ ಎಜುಕೇಶನ್ಗೆ, ತಮಗಿರೋ ರೂಪಕ್ಕೆ ಏನೇ ಕೆಲಸ ಮಾಡಿದ್ರು ಇಷ್ಟು ಸಂಬಳ ಬರಲ್ಲ. 72 ದಿನ ಆದ್ಮೇಲೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಇಟ್ಸ್ ಅನ್ಫೇರ್. ಇದು ನಿಮ್ಗೆ ಸರಿ ಅನ್ಸ್ತಿದ್ಯಾ? ತುಂಬಾ ಓವರ್ ಅನ್ಸ್ತಿಲ್ಲ? ಖಂಡಿತ ಇಲ್ಲ. ನನಗ್ ಅನ್ಸ್ತದೆ. ನಾನು ಈ ಕೆಲಸ ಮಾಡಲ್ಲ. ಸರಿ ಬಿಡು, ನೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಅವ್ರ ಹತ್ರ ದುಡ್ಡಿಸ್ಕೋತೀನಿ. ಬೇಡ ಬೇಡ ಬೇಡ, ಮಾಡ್ತೀನಿ. ಏನ್ ಮಾಡ್ತೀಯಾ? ಕೆಲ್ಸ. ಓ, ನಾನ್ ಅದು ಅನ್ಕೊಂಡೆ. ಎಕ್ಸ್ಕ್ಯೂಸ್ ಮೀ, ಎಸ್. ಒನ್ ಪೇಪರ್ ಪ್ಲೀಸ್. ತಗೋ, ನಾವೇನೇನೆಲ್ಲ ಮಾತಾಡಿದ್ವಿ ಎಲ್ಲ ಬರ್ದು ಒಂದ್ ಸೈನ್ ಹಾಕು. ದಟ್ ನನ್ ಮಗ ವೈಟ್ ಶೀಟ್ ನ ಸೈನ್ ಹಾಕ್ಸ್ಕೊಂತಿದ್ದಾನೆ. ನೀವ್ ಇವ್ರಿಗೆ ಕೊಡ್ಬೇಕಾಗಿರೋ 4 ಲಕ್ಷ ರೂಪಾಯಿಗೆ 72 ದಿನ ಇವ್ರು ಅಸ್ಟೆಂಟ್ ಆಗಿರಕ್ ಒಪ್ಕೊಂಡಿದ್ದೀರಾ? ನಾನ್ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನು? ನಿಮ್ಮಿಬ್ರಿಗೂ ಅಗ್ರಿಮೆಂಟ್ ಮಾಡ್ಕೊಟ್ಮೇಲೆ ಪ್ರತಿ ವಾರ ರಿಪೋರ್ಟ್ ಕಲೆಕ್ಟ್ ಮಾಡ್ತೀನಿ. ನೀವಿಬ್ರು ಒಟ್ಟಿಗಿರೋ 72 ದಿನದಲ್ಲಿ ಮಧ್ಯೆ ಯಾವಾಗಾದ್ರೂ ನಿಮ್ಗೆ ಹುಡುಗಿ ಮೇಲೆ ಸಿಂಪತಿ ಬಂದು ಅವ್ರು ತುಂಬಾ ಕ್ಲೋಸ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿ ಅಕಸ್ಮಾತ್ ಲವ್ ಆದ್ರೆ, ಏನ ಲವ್ವ ಇವಳ ಮೇಲ? ಅಕಸ್ಮಾತ್ ಏನಾರ ಆದ್ರೆ ನೀವೇ ಕಾಂಪ್ರಮೈಸ್ ಆಗಂಗಿಲ್ಲ. ನನ್ನ ಹತ್ರ ಬಂದು ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿಸ್ಬೇಕು. ನಿಮ್ಮಿಬ್ರು ಮಧ್ಯೆ ಏನೇ ಒಳ್ಳೇದು ಕೆಟ್ಟದ್ದು ನಡೆದ್ರು ಅದು ನನ್ನ ಉಪಸ್ಥಿತಿಲೇ ಆಗ್ಬೇಕು. ಓಕೆನಾ? ಓಕೆ.